ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಣ್ಣವನ್ನು. ಇವಾಗ ಜಸ್ಟ್ ಯೋಗ ಮುಗಿಸ್ಕೊಂಡು ಮನೆಗೆ ಬಂದೆ. ಒಂದು ಕಪ್ ಕಾಫಿ ಬೇಕು ಅನ್ನಿಸ್ತಾ ಇದೆ, ಬಟ್ ನಾನು ಮಾಡ್ಕೊಂಡು ಕುಡಿಯೋಕೆ ಇಷ್ಟ ಆಗ್ತಾ ಇಲ್ಲ. ಯಾರಾದರೂ ಮಾಡಿಕೊಡ್ಬೇಕು ಅನ್ನಿಸ್ತಾ ಇದೆ. ಮನೂನ್ ಕೇಳಿದ್ರೆ ಬ್ಯುಸಿ ಅವ್ರಂತೆ, ಅವ್ರು ಆಗಲ್ವಂತೆ ಇದ್ದು ಬರೋಕ್ಕೆ. ಅವ್ರಿಗೆ ಒಂದು ಕಪ್ ಕಾಫಿ ನಾನು ಕೊಡ್ಬೇಕಂತ. ನನಗೂ ಅದೇ ಫೀಲಿಂಗು. ನನಗೆ ನನ್ನ ಗಂಡನೇ ಮಾಡಿಕೊಡ್ಬೇಕು ಅಂತಿಲ್ಲ, ಯಾರಾದರೂ ಮಾಡಿಕೊಟ್ರು ನಡೆಯುತ್ತೆ. ನನಗೊಂದು ಕಪ್ ಕಾಫಿ ಯಾರಾದರೂ ಮಾಡಿಕೊಡ್ಬೇಕೀಗ. ಪ್ಲೀಸ್ ಬನ್ನಿ, ಯಾರಾದರೂ ಬಂದು ಮಾಡ್ಕೊಡಿ. ಬನ್ನಿ ಕಾಫಿ ಮಾಡಿಕೊಡಿ ಅಂತ ಅಂದರೆ ಹೋಗ್ತೀನಿ. ಏನು ಮಾಡೋದು, ಯಥಾ ಪ್ರಕಾರ ನಾವೇ ಮಾಡಬೇಕಾಗತ್ತೆ. ಕಾಫಿ ಮಾಡ್ಕೊಂಡು ಫಸ್ಟ್ ಕೊಡೋದು ಬಿಟ್ಟು ಆಮೇಲೆ ಬಾಕಿ ಕೆಲಸ ನೋಡೋಣ. ಏನೇ ಆಗಲಿ ಬೆಳಗ್ಗೆ ಎಕ್ಸಸೈಸ್ ಮಾಡಿ ಬಂದರೆ ಆ ಫೀಲಿಂಗೇ ಬೇರೆ. ಒಂಥರ ಬಾಡಿ ಎಲ್ಲ ಲೈಟ್ ವೈಟ್ ಫೀಲ್ ಆಗ್ತಾ ಇರುತ್ತೆ, ಗೊತ್ತಾ? ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಸಿಗ್ಲಿಲ್ವಾ ಅದು? ಅಷ್ಟೇ. ಮೊನ್ನೆ ಒಂದು ರೀಲ್ ಮಾಡಿದ್ವಿ ಸ್ಕಿಟ್ ಥರ. ನಂದೇ ಓನ್ ಪ್ಲ್ಯಾನ್ ಮಾಡಿ ಏನೋ ಒಂದು ಇನ್ಸ್ಟ್ಯಾಂಟಾಗಿ ಏನೋ ಒಂದು ಐಡಿಯಾ ಬಂತು. ಏನೋ ಕೆಲಸ ಮಾಡ್ತಿದ್ದೆ, ಅದ್ರ ರಿಲೇಟೆಡೇನೆ. ಅದಕ್ಕೆ ಎಷ್ಟೆಲ್ಲ ಎಫರ್ಟ್ ಹಾಕಿ 1 hour ಆಲ್ಮೋಸ್ಟ್ ಕೂತ್ಕೊಂಡು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಇಬ್ಬರು ಡಿಸ್ಕಷನ್ ಎಲ್ಲ ಮಾಡಿ ಕೊನೆಗೆ ಎಕ್ಸಿಕ್ಯೂಟ್ ಮಾಡಿ ಸೂಪರ್ ಡೂಪರ್ ಆಗು ಬಂದಿತ್ತು. ಎಡಿಟಿಂಗಿಗೆ ಅಂತ ಕಳಿಸಿದ್ದೀನಿ. ಮಾಡಿರಲಿಲ್ಲ ಎಡಿಟ್ ಮೊನ್ನೆಯಿಂದನು. ನಾನು ಏನೋ ಬ್ಯುಸಿ ಇದ್ದಾರೆ ಬಿಡು, ಏನು ಅರ್ಜೆಂಟ್ ಏನಿಲ್ಲ, ಯಾವಾಗ ಮಾಡಾಕಿದ್ರು ನಡೆಯುತ್ತೆ ಅಂದ್ಕೊಂಡು ಇವತ್ತು ಬೆಳಗ್ಗೆ ಹೇಳ್ತಾ ಇದ್ದೀನಿ. ಅದು ಎಡಿಟೇ ಮಾಡಿಲ್ವಲ್ಲಪ್ಪ ನೀನು, ಮರ್ತ್ಬಿಟ್ಟಿದ್ಯಾ ಎಡಿಟ್ ಮಾಡು ಅಂತಂದ್ರೆ ಈಗ ಹೋಗಿ ಕುತ್ಕೊಂಡು ಹುಡುಕೊಂಡು ಎಲ್ಲ ಡಿಲೀಟ್ ಮಾಡಾಕೋರು. ಎಷ್ಟು ಈಸಿಯಾಗಿ ಹೌದು ಅಂತ ಇದೆಯಾ ನೋಡು, ಎಷ್ಟೆಲ್ಲ ಎಫರ್ಟ್ ಹಾಕಿದ್ದು. ಕೆಲವು ಸರಿ ಆಗ್ತೈತೆ, ಕೆಲವು ಸರಿ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಓದ್ಕೊಂಡು ಹೋಗಿರ್ತೀವಿ, ಫೇಲ್ ಆಗೋಗ್ತೀವಿ. ಚೆನ್ನಾಗಿ ಓದ್ಕೊಂಡು ಹೋದ್ರೆ ಏನು ಫೇಲ್ ಆಗಲ್ಲ, ಬೇಡದಲ್ಲೇ ಇರೋದು ಓದ್ಕೊಂಡು ಹೋದಾಗ ಫೇಲ್ ಆಗೋದು. ಅದನ್ನೇ ಹೇಳೋದು. ಚೆನ್ನಾಗಿ ಓದ್ಕೊಂಡೋಗಿ ಯಾರು ಏನು ಫೇಲ್ ಆಗಲ್ಲ. ಬೇಜಾರಾಗಿ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇದೆ ನನಗೆ. ಆಲ್ಮೋಸ್ಟ್ 1.5 hours ಸ್ಪೆಂಡ್ ಮಾಡಿದ್ವಿ ಅದೊಂದು 30 seconds ಸ್ಕಿಟ್ ಮಾಡೋದಕ್ಕೆ. ಓಕೆ, ಆಲ್ಮೋಸ್ಟ್ ಎಲ್ಲ ಆಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗೋಯ್ತು, ಮೊಟ್ಟೆ ಜೊತೆಗೆ ಮಾಲ್ಟು. ಈಗ ಮಂಜು ಅವರು ಚಿಕನ್ ಮಾಡ್ತಾ ಇದ್ದಾರೆ. ಎಲ್ಲ ಮಸಾಲಾಗೆ ರೆಡಿ ಆಗಿದೆ. ಸೊ ಈಗ ಇಬ್ಬರು ಸೇರಿಕೊಂಡು ಚಿಕನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಏನು ಮಾಡಬೇಕು ಅನ್ನೋದು ಐಡಿಯಾ ಬರ್ತಾ ಇಲ್ಲ ನನಗೆ. ಆ್ಯಕ್ಚುಲಿ ಇವತ್ತು ನನಗೆ ಚಪಾತಿ ತಿನ್ನಬೇಕು ಅಂತ ಆಸೆ ಆಗಿತ್ತು, ಬಟ್ ಏನೋ ಹಂಗೆ ನೋಡ್ತಿದ್ಯಾ, ನನ್ನ ಚಪಾತಿ ಜೊತೆಗೆ ನಾನು ಮಾಡೋ ಮೊಟ್ಟೆ ಪಲ್ಯ ತಿನ್ಬೇಕು ಅಂತ ಆಸೆ ಆಗಿ. ಇಲ್ಲ, ಚಿಕನ್ ಬೇಕಿತ್ತು. ಚಿಕನ್ ಅಂದಿದ್ದಕ್ಕೆ ನಾನು ಅದನ್ನು ಸುಮ್ಮನೆ ಆಗೋದೆ, ಮಾಡೋಣ ಅಂತ. ಚಪಾತಿ ಮತ್ತೆ ಮೊಟ್ಟೆ ಪಲ್ಯ, ಮೊಟ್ಟೆ ಬುರ್ಜಿ ಮಾಡ್ಕೊಬೇಕು ಅಂತ ಆಸೆ ಆಗಿದೆ. ಅದಕ್ಕೆ ಅಂದ್ರೆ ಬಾಯ್ಲ್ಡ್ ಎಗ್ ಅಲ್ಲಿ ಮಾಡೋ ಬುರ್ಜಿ ಅದನ್ನ ತಿನ್ಬೇಕಂತ ಆಸೆ ಆಯ್ತು. ಯಾಕೋ ಕನ್ಸ್ನಲ್ಲೆಲ್ಲ ಬಂದ್ಬಿಡ್ತು ನೆನ್ನೆ. ಸೊ ಈಗ ಅದನ್ನ ನಾಳೆಗೆ ಪೋಸ್ಟ್ಪೋನ್ ಮಾಡ್ಕೊಂತ ಇದ್ದೀನಿ, ಯಾಕಂದ್ರೆ ಇವಾಗ ಚಿಕನ್ ಬಂದ್ಬಿಟ್ಟಿದೆ. ಸೊ ಚಿಕನ್ ಫಸ್ಟ್, ಮೊಟ್ಟೆ ಆಮೇಲೆ ಅಲ್ವಾ? ಬೆಳಗ್ಗೆನೆ ಕೊಟ್ಟಿಲ್ವಾ ಆಮ್ಲೆಟ್, ಮೊಟ್ಟೆ ಆಮೇಲೆ ಅಲ್ಲ, ಮೊಟ್ಟೆನೇ ಫಸ್ಟ್. ಅನ್ಲಕ್ಕಲ್ಲ, ಪ್ರಿಫರೆನ್ಸ್ ಚಿಕನ್ ಫಸ್ಟ್ ಪ್ರಿಫರೆನ್ಸ್, ಮೊಟ್ಟೆ ಸೆಕೆಂಡ್ ಪ್ರಿಫರೆನ್ಸ್. ಹಾಗೆ ಮೊಟ್ಟೆಯಿಂದ ಕೋಳಿನ, ಕೋಳಿಯಿಂದ ಮೊಟ್ಟೆನ ಅಂತ ಹೊಟ್ಟೆಗೆ ಹೋದ್ಮೇಲೆ ನಾವು ಡಿಸೈಡ್ ಮಾಡ್ಕೊಂತಾರೆ. ನಾವೇ ತಲೆ ಕೆಡಿಸ್ಕೋಬೇಕು. ಬೆಳಗ್ಗೆ ಮೊಟ್ಟೆ ಆಯ್ತು, ಇವಾಗ ಕೋಳಿ. ಅವ್ರು ಅಲ್ಲಿ ಡಿಸೈಡ್ ಮಾಡ್ಕೊಂತಾರೆ ಹೊಟ್ಟೆ ಒಳಗೆ. ನಾವು ತಲೆ ಕೆಡಿಸ್ಕೊಳ್ಳೇಬಾರ್ದು. ಅವಿಬ್ಬರನ್ನ ಜೋಡಿಸೋದೇ, ಜೊತೆ ಸೇರಿಸೋದೇ ನಮ್ಮ ಕೆಲಸ ಅಷ್ಟೇ. ಜೊತೆ ಸೇರಿಸಿದೀವಿ, ಅವ್ರು ಡಿಸೈಡ್ ಮಾಡಬೇಕು. ಫೈನಲ್ ಆಗಿ ಸಾಂಬಾರ್ಗೆ ಮಸಾಲ ಎಲ್ಲ ಹಾಕಿ ರೆಡಿ ಆಗಿದೆ. ಕುದಿಸ್ತಾ ಇದ್ದೀನಿ ಈಗ. ಇದೊಂದು ಸ್ವಲ್ಪ ಕುದಿ ನೀರಿನ ಅಂಶ ಎಲ್ಲ ಹೋಗ್ಬಿಟ್ರೆ ಗೊತ್ತಾಗತ್ತೆ. ಗೊತ್ತಾದ್ಮೇಲೆ ಅವ್ರ ಹಾರ್ಟ್ ಬೀಟ್ ಡಗ್ ಡಗ್ ಅಂತ ಮೊಬೈಲ್ ಕೈಯಿಂದ ಜಾರ್ಬಿಟ್ಟು ಸಾಂಬಾರ್ ಒಳಗೆ ಹೋಗಿರ್ತೀವಿ. ಇವಾಗ ಆಪಲ್ ಫೋನು ಯಾರು ಹಾಕಲ್ಲ ಚಿಕನ್ ಗೊಜ್ಜು ಮಾಡಕ್ಕೆ. ಅದಕ್ಕೆ ಮೆಣಸಿನಕಾಯಿ ಪುಡಿ ಹಾಕಿ ಮಾಡೋದು, ಆಯ್ತಾ? ನಾನು ಆಪಲ್ ಫೋನು ಹುಷಾರು. ಸ್ವಲ್ಪ ಯಾವಾಗಲಿಲ್ಲ ಸಾಂಬಾರ್ ಒಳಗೆ ಫೋನ್ ಬಿದ್ದೋಗ್ಬಿಟ್ಟಿರೋದು.
ಇಲ್ಲಿಗೆ ನಮ್ಮ ಹೋಮ್ ಮೇಕರ್ ರೋಲು ಕಂಪ್ಲೀಟೆಡ್. ಅಡುಗೆ ಮಾಡಿ ಸ್ನಾನ ಮಾಡಿ ಬಂದು ಪೂಜೆ ಮುಗಿಸ್ಬಿಟ್ರೆ ಆಯ್ತು. ಇಲ್ಲಿಂದ ಊಟ ಆದ್ಮೇಲೆ ಕಂಪ್ಲೀಟ್ ವರ್ಕಿಂಗ್ ಪ್ರೊಫೆಷನಲ್ ರೋಲ್ ಸ್ಟಾರ್ಟ್ ಆಗುತ್ತೆ. ಹಬ್ಬ ಎಷ್ಟೆಲ್ಲ ರೋಲ್ಗಳು ನಿಭಾಯಿಸ್ಬೇಕಪ್ಪ ಲೈಫಲ್ಲಿ. ಇವತ್ತು ಚಿಕನ್ ಕರಿ ಅರ್ಧ ನಾನು ಅರ್ಧ ಮನು ಮಾಡಿರೋದು. ಅದೇನ್ ಮಾಡಿ ದಬಾಕೋ ಗೊತ್ತಿಲ್ಲ. ಆವಾಗ್ಲಿಂದ ಬರೋದು, ಮಿಕ್ಸ್ ಹೊಡಿಯೋದು, ನೋಡೋದು, ಹೋಗೋದು. ಸಕ್ಕತ್ತಾಗಿ ಮಾಡಿರ್ತೀನಿ ನಾನು. ನಾವು ಏನೇ ಮಾಡಿದ್ರು 100% ಎಫರ್ಟ್ ಹಾಕ್ಬಿಟ್ಟು ಮಾಡಿ. ಡಿಲೀಟ್ ಮಾಡೋಕ್ಕೂ 100% ಎಫರ್ಟ್ ಮಾಡಿದ್ರೆ ಇವತ್ತು ಎಂತ ಸಿಟ್ಟು ಬಂದೈತೆ ನನಗೆ ಅಂತಂದ್ರೆ ತೋರ್ಸ್ಕೊಳಕ್ ಆಗ್ತಾ ಇಲ್ಲ, ಬಿಡಕ್ಕೂ ಆಗ್ತಾ ಇಲ್ಲ. ಬ್ಯಾಕ್ ಆಫ್ ದಿ ಕ್ಯಾಮ್ರಾ ತೋರ್ಸ್ಕೊಂಡೆ, ಫ್ರಂಟ್ ಆಫ್ ದಿ ಕ್ಯಾಮ್ರಾ ತೋರ್ಸಕ್ ಆಗಲ್ಲ ಅಲ್ವಾ, ಅದಕ್ಕೆ ಸುಮ್ಮನೆ ಇದ್ದೀನಿ. ಆದ್ರೂ ಅದು ನೆನೆಸ್ಕೊಂಡು ಸಹಿಸ್ಕೊಳಕ್ ಆಗ್ತಾ ಇಲ್ಲ ನನಗೆ. ಎಷ್ಟೆಲ್ಲ ಎಫರ್ಟ್ ಹಾಕಿದ್ದು. ಮುಖ ನೋಡಿ, ಮುಖ ಹೆಂಗೆ ಅಲ್ಲೇ. ಬೆಳಗ್ಗೆ ಮಂಜು ಕಿಚನ್ ಅಲ್ಲಿ ಕೆಲಸ ಮಾಡ್ತೀನಿ. ಮಂಜು ಏನಾರು ಹೆಲ್ಪ್ ಬೇಕಾ? ಭಾಳ ಬಟ್ರಿಂಗ್ ಇವತ್ತು. ಏನ್ ಬಟ್ರಿಂಗ್ ಏನೈತಿ, ಹೋಯ್ತು, ಏನ್ ಮಾಡಕ್ಕಾಗತ್ತೆ ನಡಿ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸರಿ ಹಂಗೆ ಆಗತ್ತೆ. ತಪ್ಪು ಮಾಡ್ದಲೇ ಇರೋ ಮನುಜ ಯಾರು? ಅಯ್ಯಪ್ಪ, ಇದಂತಿ ಥರ ಆಗೋತಿ. ಯಾಕೋ ಹೋಗ್ತೀವಿ, ಊಟ ಮಾಡ್ತೀವಿ. ಇಷ್ಟೊತ್ತು ಕುತ್ಕೊಂಡು ಆನ್ಲೈನಲ್ಲಿ ಏನೇನೋ ಒಂದಷ್ಟು ಪ್ರಾಡಕ್ಟ್ಗಳು ಚೆಕ್ ಮಾಡ್ತಾ ಇದೆ. ಏನಪ್ಪ ಇದು ಬ್ಯಾಕ್ ಟು ಬ್ಯಾಕ್ ಬರೀ ಶಾಪಿಂಗ್ ಅಂತವಳೆ ಅಂತ ಅನ್ಕೋಬೇಡಿ. ಆಫೀಸಲ್ಲಿ ಒಂದು ಏನೋ ಅವಾರ್ಡ್ ಬಂದಿತ್ತು. ಅವಾರ್ಡಿಗೆ ಒಂದು ವೋಚರ್ ಕೊಟ್ಟಿರು, ದೊಡ್ಡ ಅಮೌಂಟ್ ವೋಚರೇ. ಅದು ಅಮೆಝಾನ್ ವೋಚರ್ ಕೊಟ್ಟಿದ್ರು. ಅದನ್ನ ಅಮೆಝಾನ್ ಅಕೌಂಟಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ದೊಡ್ಡದೇ ಅಮೌಂಟ್ ಇದೆ. ಅದಕ್ಕೆ ಶಾಪಿಂಗ್ ಮಾಡಬೇಕು. ಅದಕ್ಕೆ ಏನಾದ್ರೂ ಹೋಮ್ ಎಸೆನ್ಷಿಯಲ್ಸ್ ತಗೋಬಿಡೋಣ. ಸುಮಾರು ಎಸೆನ್ಷಿಯಲ್ಸ್ ಬೇಕಿದೆ, ನೆಸೆಸಿಟಿ ಇದೆ. ಸೊ ಅದಕ್ಕೇನೆ ನೋಡೋಣ ಅನ್ಕೊಂಡು ನೋಡ್ತಾ ಅಲ್ಲೇ ಮಲ್ಕೊಬಿಟ್ಟಿದ್ದೀನಿ. ಆನ್ಲೈನ್ ಶಾಪಿಂಗ್ ಅಂದ್ರೆ ಆಗೋದೇ ಇಲ್ಲ ಅಪ್ಪ ನನಗೆ. ಕುತ್ಕೊಂಡು ಹುಡುಕ್ಬೇಕು ಅಂತ ಅಂದ್ರೆ ಅದ್ರದ್ದೆಲ್ಲ ರಿವ್ಯೂಸ್ ಓದಬೇಕು, ಅದ್ರ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಓದಬೇಕು, ಡಿಸೈಡ್ ಮಾಡೋ ಮೊದಲು ಅಂತಂದ್ರೆ ತಲೆಗಿರ್ರ ಅನ್ನತ್ತೆ. ಅದಕ್ಕೆ ಇಷ್ಟ ಆಗಲ್ಲ. ಯಾವತ್ತಿದ್ರೂ ಅಂಗಡಿಗೆ ಹೋಗಿ ತಗೊಳ್ಳೋದೆ, ಕಣ್ಣಿಂದ ನೋಡಿ ಟಚ್ ಅಂಡ್ ಫೀಲ್ ಮಾಡಿ ತಗೊಳ್ಳೋದೇ ಬೆಟರು. ಅದೇನಾದ್ರೂ ಆಗಿರ್ಬೋದು, ಯಾವ ಪ್ರಾಡಕ್ಟ್ ಆದ್ರೂ ಆಗಿರ್ಬೋದು. ನಿನ್ನ ಕೋರಸ್ ಹೇಳು ಅಂತ ಕೇಳಿದ್ ನಾನು, ಏನಕ್ಕೆ ಬಂದು ಹಿಂದೆಗಡೆ ನಿಂತವರಲ್ಲ ಅಂತ ತಿರುಗಿ ನೋಡಿದ್ರೆ ಹೌದು ಅಲ್ಲೇ ಮಲ್ಕೊಂಡು ನಿದ್ದೆ ಬಂದಾಗ ಆಗೋಯ್ತು. ಅದಕ್ಕೆ ಎದ್ದು ಬಂದಿದ್ದೀನಿ. ಮನು, ಈ ಕೆಲಸ ಮಾಡಬೇಡ ನೀನು. ಇವಾಗ ಫಸ್ಟ್ ಒಂದು ರೌಂಡ್ ವಾಕಿಂಗ್ ಹೋಗ್ಬಿಡೋಣ ಬಾ, ಆಮೇಲೆ ಬಂದು ಕುಡಿಯೋಣ. ಮಳೆ ಸ್ಟಾರ್ಟ್ ಆಗ್ಬಿಡತ್ತೆ. ಮಳೆ ಇಲ್ಲ ಅಂದಾಗಲೇ ಹೋಗಿ ಬಂದ್ಬಿಡೋಣ. ಈ ಕೆಲಸನ ಮಾತ್ರ ಯಾರು ಹೇಳೋದೇ ಬೇಡ, ಸಿನ್ಸಿಯರಾಗಿ ಹೋಗ್ಬಿಡ್ತೀವಿ ಅಡುಗೆ ಮನೆಗೆ. ಹೌದು ಸ್ವಾಮಿ. ಇವತ್ತಂತೂ ಕಳ್ಳ ಆಡ್ದಂಗೆ ಆಡ್ತವ್ರೆ. ನಾನು ಏನೇನು ಹೇಳ್ತೀನಿ ಎಲ್ಲಾನು ಕೇಳ್ತಾವ್ರೆ ಇವತ್ತು ಮಾಡಿರೋ ಬ್ಲಂಡರಿಗೆ. ಮಳೆ ಅಂತೂ ಮಧ್ಯಾಹ್ನ ಸಿಕ್ಕಾಬಟ್ಟೆ ಜೋರು ಮಳೆ ಹೊಡಿಯಿತು. ಇವಾಗೆಲ್ಲೋ ಬಿಡುವು ಕೊಟ್ಟಿದೆ, ಲೈಟಾಗಿ ಬಿಸಿಲು ಬಂದಿದೆ. ಟೈಮ್ ಆಗಿದೆ ಆಲ್ರೆಡಿ, ಸಾಯಂಕಾಲ 4:15. ಹೋಗಿ ಬಂದ್ಬಿಡೋಣ ಒಂದು 10 ನಿಮಿಷ ವಾಕಿಂಗ್. ಯಾಕೆಂದ್ರೆ ಇನ್ನೊಂದು 5 ಕಾಲ್ಗೆ ಪುನಃ ಮಳೆ ಸ್ಟಾರ್ಟ್ ಆಗುತ್ತೆ. 2-3 ಡೇಸಿಂದ ಬಿಟ್ವೀನ್ 5 to 5:30 ಮಳೆ ಸ್ಟಾರ್ಟ್ ಆಗ್ತಾ ಇದೆ ಜೋರು. ನೋಟಿಸ್ ಮಾಡಿದ್ಯಾ? ಏನಿಲ್ಲ, ಇಷ್ಟ ಬಂದಿದ್ದ ಟೈಮಲ್ಲಿ ಬರ್ತಾ ಇದೆ. ಅದು ನಿಜ. ಬೆಂಗಳೂರು ಮಳೆಗೆ ಟೈಮಿಂಗ್ಸು ಡಿಸಿಪ್ಲಿನು ಏನೂ ಇಲ್ಲ. ಯಾವಾಗ ಇಷ್ಟ ಬರುತ್ತೆ ಅವಾಗ ಬರ್ತಾ ಇರೋದೆ. ಗೋಲ್ಡನ್ ಫ್ಲವರ್ ಶವರ್ ನೋಡಿ, ಹೂವುಗಳೆಲ್ಲ ಫುಲ್ಲು ಉದ್ರೋಗಿದೆ. ಏನೋ ಮನು, ನೀನು ಬರ್ತಾ ಇದೀಯಾ ಅಂತಾನೆ ಹೂವು ಹಾಕಿದ್ದಾರೆ ರೋಡ್ಗೆ ಅನ್ನೋ ಥರ ಇದೆ. ಮಾನ್ಸೂನ್ ಅಲ್ವಾ, ಅದಕ್ಕೆ ಎಲ್ಲ ಉದ್ರೋಗ್ತಾ ಇದೆ. ಅಲ್ವಾ, ಗೊತ್ತಿರಲಿಲ್ಲ ನಿಂಗೆ? ಅದಕ್ಕೆ ಹೇಳೋದು ಬುದ್ಧಿವಂತರನ್ನ ಪಕ್ಕ ಇಟ್ಕೋಬೇಕು ಅಂತ. ಮತ್ತೆ ಬಟ್ ಏನು ಮಾಡೋದು, ನಿನಗೆ ಬುದ್ಧಿ ಕಲ್ಸಕ್ಕೆ ಹೋಗಿ ನಾನೇ ಪೆದ್ದಿ ಆಗ್ಬಿಟ್ಟಿದ್ದೀನಿ. ಇವಾಗ ಜಸ್ಟ್ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹೊರಗಡೆ ಒಂದು ಕ್ಲೈಮೇಟು, ಎನ್ವಿರಾನ್ಮೆಂಟು ಏನು ಸಖತ್ತಾಗಿದೆ ಅಂತೀರಾ. ಕೂಲ್ ಬ್ರೀಸು, ಜೊತೆಗೆ ಯಾವುದೇ ರೋಡಿಗೆ ಹೋದ್ರೂ ಎಲ್ಲ ರೋಡಲ್ಲೂ ಹೂವುಗಳು ಬಿದ್ದಿದೆ. ನಮ್ಮ ಏರಿಯಾದಲ್ಲಿ ಮರಗಳು ಜಾಸ್ತಿ, ಎಲ್ಲ ಒಳ್ಳೆ ಫ್ಲವರ್ ಶವರ್ ಥರ ಇದೆ. ಸಖತ್ತಾಗಿತ್ತು. ಮುಗಿಸ್ಕೊಂಡು ಬಂದು ಸಾಹೇಬ್ರ ಅವಾಗಲೇ ಹಾಲು ಬಿಸಿ ಮಾಡೋಕೆ ಹೋಗ್ತಾ ಇದ್ರಲ್ಲ, ಕಾಫಿ ಮಾಡ್ಕೊಂಡು ನಾನೇ ತಂದು ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ನನಗೂ ಬೇಕಿತ್ತು. ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹೆಂಗೆ ಮಾಡಿದ್ದೀನಿ? ಲೈಟ್ ಆಗಿ ಕುಡಿ. ಕೊಟ್ಟಿರೋದೇ ಹೆಚ್ಚು. ಊರಿಂದ ನಾವು ಅಪ್ಪ ತಂದು ಕೊಟ್ಟಿದ್ದ ಮಾವಿನ ಹಣ್ಣುಗಳನ್ನ ಇನ್ನೂ ಖಾಲಿ ಮಾಡಿಲ್ಲ ನಾವು. ಈ ನಮ್ಮಿಬ್ರಿಗೂ ಹಣ್ಣು ತರಕಾರಿ ಅಂದ್ರೆ ಆಗದೇ ಇಲ್ಲ ಅಲ್ವಾ? ನಮ್ಮಿಬ್ರಿಗೂ ಹಣ್ಣು ತರಕಾರಿ ಅಂದ್ರೆ ಆಗದೇ ಇಲ್ಲ. ನಾವೆಲ್ಲಾನು 2 ಸರಿ ರಿಪೀಟ್ ಮಾಡಬೇಕು. ಹೌದು ಸ್ವಾಮಿ. ಇನ್ನೊಂದು 5-6 ಉಳ್ಕೊಂಡಿದೆ, ಅದನ್ನ ಖಾಲಿ ಮಾಡೋಣ ಮನು ಅಂತ ಮಧ್ಯಾಹ್ನ ತಿನ್ನೋಣ ಅನ್ಕೊಂಡ್ವಿ. ತಿನ್ನಕ್ಕೆ ಚಿಕನ್ ತಿಂದ್ವಲ್ಲ, ಹಿಂದೆನೆ ಏನ್ ತಿನ್ನೋದು ಬೇಡ ಅಂತ ಅಂದ್ರು ಮನು. ಇನ್ನೊಂದಿಷ್ಟಿದೆ, ಕರೆಕ್ಟಾಗಿ 3-6 ಒಳಗಡೆ 3 ಇದೆ. ಮೊನ್ನೆ ಪೂಜೆಗೆ ಇಟ್ಟಿದ್ದು ನೈವೇದ್ಯಕ್ಕೆ. ಕಟ್ ಮಾಡ್ಲಾ ಒಂದಷ್ಟು? ತಿನ್ನೋಣ.
ಇನ್ನು ಮಾವಿನ ಹಣ್ಣಿನ ಪ್ರಾಬ್ಲಮ್ ಏನು ಗೊತ್ತಾ, ತುಂಬ ಸ್ವೀಟ್ ಇರೋದ್ರಿಂದ ಹಣ್ಣಾಗ ತನಕ ಬಿಟ್ಬಿಟ್ರೆ ಅದು ಒಳಗಡೆ ಹುಳ ಆಗ್ಬಿಡುತ್ತೆ ಬೇಗ, ಅದೇ ಪ್ರಾಬ್ಲಮ್. ಬಟ್ ಹಣ್ಣೆಲ್ಲ ಗಟ್ಟಿನೇ ಇದೆ. ನೋಡೋಣ, ಎಲ್ಲೋ ಒಂದೊಂದು ಮೆತ್ತಗಾಗಿದೆ. ಇದು ನೋಡಿ, ಇದು ಇಟ್ಟಿದ್ದು ಕಪ್ಪಾಗಿದೆ, ಹಣ್ಣು ಗಟ್ಟಿ ಇದೆ, ಅಲ್ಲೇ ಮೇಲ್ಗಡೆ ಸಿಪ್ಪೆ ಕಪ್ಪಾಗಿದೆ. ಕಟ್ ಮಾಡಿ ನೋಡಿದ್ರೆ ಗೊತ್ತಾಗೋದು ಹೆಚ್ಚು ಕಮ್ಮಿ ಎಲ್ಲ. ಮನು ಫುಲ್ ಕಟ್ ಮಾಡ್ಬಿಡ್ತೀನಿ, ಮನು ಇಷ್ಟು ಕಟ್ ಮಾಡ್ಬಿಡ್ತೀನಿ, ಖಾಲಿ ಮಾಡ್ಬಿಡೋಣ. ಇದರಲ್ಲಿ ಹೆಚ್ಚು ಕಮ್ಮಿ ಅರ್ಧಕ್ಕರ್ಧ ವೇಸ್ಟೇ ಹೋಗುತ್ತೆ ಅನ್ಕೊಂತೀನಿ. ಇದೆಲ್ಲ ಕಪ್ಪಾಗೈತಲ್ಲ. ಅಷ್ಟು ಹಣ್ಣು ಕಟ್ ಮಾಡಿದ್ದಕ್ಕೆ ಇಷ್ಟು ಸಿಕ್ತು. ಮನುಗೂ ನನಗೂ ಸಪ್ರೇಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ ಹಣ್ಣಾಗಿದೆ ಎಲ್ಲ. ಸ್ಮೆಲ್ಲೇ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಘಮ 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 ಅಂತ. ಮನು ಇಷ್ಟೊಂದು ಬಂದ್ಬಿಡ್ತಾ? ಇನ್ನೂ ಇದೆ ಒಳಗಡೆ, ಅದು ಡಿವೈಡ್ ಮಾಡಿ ಇಷ್ಟು, ನಿನ್ಗಿಷ್ಟು ನನಗೂ ಇಷ್ಟು. ಅವರಿಗೆ ಹಣ್ಣಂದ್ರೆ ಇಷ್ಟ, ಮಾವಿನ ಹಣ್ಣು ಕಟ್ ಮಾಡ್ಕೊಂಡು ತಿನ್ಬೇಕಲ್ಲ ಅಂತ ಸೋಂಬೇರಿತನ ಮಾಡ್ಕೊಂಡು ಅಲ್ಲೇ ಕೊಳಸ್ಕೊಂಡಿದ್ರು. ಅದಕ್ಕೆ ಈಗ ನಾನು ಜಾಸ್ತಿ ತಗೊಬಿಟ್ಟಿರ್ತೀನಿ ಅಂತ, ತಗೊಂಡು ಬಾ ನೋಡೋಣ ಅಂತ. ನನಗೂ ಅಷ್ಟೇ, ಯಾರು ಕಟ್ ಮಾಡಿಕೊಟ್ರೆ ತಿನ್ನೋಕ್ಕಿಷ್ಟ, ನಾನೇ ಮಾಡ್ಕೊಂಡು ತಿನ್ನೋಕ್ಕಿಷ್ಟ ಇಲ್ಲ. ಕಮ್ಮಿ ಹಾಕೊಂಡೆ ನಾನು ಜಾಸ್ತಿ ಹಾಕಿದ್ದೆ. ಇಲ್ಲ ಈಕ್ವಲ್ ಆಗಿ ಅದು ತಟ್ಟೆ ದೊಡ್ಡದು ನಂದು, ಅದಕ್ಕೆ ಹೆಂಗೆ ಕಾಣಿಸ್ತಾ ಇದೆ ಅಷ್ಟೇ. ಸ್ಪ್ರೆಡ್ ಆಗಿದೆ. ಇದು ನೋಡುದು ಫುಲ್ ದೊಡ್ಡ ಪೀಸು ನಾನೇ ಜಾಸ್ತಿ ಇಟ್ಕೊಂಡಿದ್ದೀನಿ, 5 ಪೀಸ್. ನೀನ್ 4 ಹಾಕಿದ್ದೀನಿ. ಫಸ್ಟ್ ಟೈಮ್ ನೀನ್ ಕಮ್ಮಿ ತಣ್ಣ ನನಗೆ ಜಾಸ್ತಿ ಕೊಟ್ಟಿದ್ದೀಯಾ ಅಂತ ಡೈಲಾಗ್ ಹೊಡಿತಾ ಇರೋದು. ಏನಿಲ್ಲ, ಯಾವಾಗಲೂ ನಿಮಗೆ ಜಾಸ್ತಿ ಕೊಡೋದು, ನೀನೇ ಜಾಸ್ತಿ ತಿನ್ನೋದು ಯಾವಾಗ. ಅದನ್ನೇ, ಬಟ್ ಇವಾಗ ನೀನ್ ಹೇಳಿದ್ದೇನು ಹೇಳು, ನೀನ್ ಕಮ್ಮಿ ತಗೊಂಡು ನನಗ್ ಜಾಸ್ತಿ ಹಾಕಿದ್ಯಲ್ಲ ಮಂಜು ಅಂತ. ಹಂಗೆ ಮಾಡ್ತೀನಿ. ಇದು ಯಾಕೋ ಓವರ್ ಆಯ್ತು. ನಮ್ಮ ಅಕ್ಕಂಗೆ ಆನ್ಲೈನಲ್ಲಿ ಏನೋ ತಗೋಬೇಕಂತೆ, ಬುಕ್ ಮಾಡು ಅಂದ್ಲು. ನನ್ನ ಅಕೌಂಟಿಂದ ಬುಕ್ ಮಾಡೋಕೆ ಹೋದರೆ ಪ್ರೈಸು ಯಾಕೋ ಜಾಸ್ತಿ ತೋರಿಸ್ತಾ ಐತೆ. ನಾನು ಯೂಶ್ವಲಿ ಫ್ರೀಕ್ವೆಂಟಾಗಿ ಬೈ ಮಾಡಿದ್ದೀನಲ್ಲ, ಅದಕ್ಕೂ ಏನೋ, ಅದಕ್ಕೆ ಅವಳ ನಂಬರಲ್ಲೇ ಅಕೌಂಟ್ ಕ್ರಿಯೇಟ್ ಮಾಡಿಸ್ಬಿಟ್ಟು ಅಲ್ಲಿಂದ ಬೈ ಮಾಡಿದ್ರೆ ಡಿಸ್ಕೌಂಟ್ ತೋರಿಸ್ತಾ ಐತೆ ಫಸ್ಟ್ ಟೈಮ್ ಬೈಗೆ. ಅದಕ್ಕೆ ಏನೇನೋ ಸರ್ಕಸ್ಸು ಅಡ್ರೆಸ್ ಎಲ್ಲ ಆಡ್ ಮಾಡಿಸ್ಕೊಂಡು 1 ಅವರಿಂದ ಇದೇ ಕೆಲಸ ಮಾಡಿದ್ದೀನಿ ಅವಳಿಗೆ. ಆಯ್ತಾ? ಹಂಗೆ ಕೇಳಿಸ್ಕೊಳ್ಳಿ, ನಮ್ಮ ಮನೆಯಲ್ಲಿ ಸೀರಿಯಲ್ ಸೌಂಡ್ ಹೆಂಗೆ ಬರ್ತಾ ಇದೆ ಅಂತ. ನಮಗೆ ಸಂಜೆ ತನಕ ಸ್ವಲ್ಪ ಪರವಾಗಿರಲ್ಲ, ಏನು ಕೆಲಸ ಇರಲ್ಲ, ಹೊಸ ಕೆಲಸ ಎಲ್ಲ ಯಾವುದೋ ಅಷ್ಟು ಬಂದಿರಲ್ಲ. ಬಟ್ 6 ಗಂಟೆ 7 ಗಂಟೆ ಮೇಲೆ ಕೆಲಸ ಜಾಸ್ತಿ ಆಗ್ಬಿಡುತ್ತೆ. ಇವಾಗ ಸಡನ್ನಾಗಿ ಕೆಲಸ ಬರೋಕ್ಕೆ ಜಾಸ್ತಿ ಆಗಿದೆ. ಹಂಗಾಗಿ ಹೋಗಿ ಊಟ ಮುಗಿಸ್ಕೊಂಡು ಕೂತ್ಕೊಬಿಟ್ರೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ಒಂದ್ಸರಿ ಕೆಲಸ ಇಟ್ಕೊಬಿಟ್ರೆ ಮುಗಿಯೋದು ಲೇಟ್ ಆದರೆ ಊಟನೂ ಲೇಟ್ ಆಗುತ್ತೆ. ಆಮೇಲೆ ಸರಿಯಾಗಿ ನಿದ್ದೆ ಬರಲ್ಲ. ಮನುಗೆ ಲೇಟಾಗಿ ಊಟ ತಿಂದ್ರು ಅಂತೂ ಆಗೋದೇ ಇಲ್ಲ. ಇತ್ತೀಚೆಗೆ ಮಧ್ಯಾಹ್ನ ರಾತ್ರಿ 2 ಟೈಮು ರಾಗಿ ಮುದ್ದೆ ತಿಂತಾ ಇದ್ದೀವಿ ನಾವು. ಸೊ ರಾಗಿ ಮುದ್ದೆ ತಿನ್ನೋದ್ರಿಂದ ಅಟ್ಲೀಸ್ಟ್ 2 ಅವರ್ಸ್ ಬಿಫೋರ್ ಬೆಡ್ ನಾವು ಊಟ ಮಾಡ್ಕೊಂಡ್ರೆ ಒಳ್ಳೇದು. ಹಂಗಾಗಿ ಈಗ ಹೋಗ್ತಾ ಇದ್ದೀನಿ ಅಡುಗೆ ಮನೆಗೆ, ಮುದ್ದೆ ಮಾಡಿಬಿಟ್ಟು ಊಟ ಮಾಡೋಣ ಅಂತ. ಅನ್ನ ಸಾಂಬಾರೆಲ್ಲ ಆಲ್ರೆಡಿ ರೆಡಿ ಇದೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ. ಇನ್ನು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ, ಎಲ್ಲ ವಿಡಿಯೋಸ್ನು ನೋಡಿ ಅಂತ ಕೇಳ್ಕೊಂತ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.